ಮಿಥ್ಯೆಯಲ್ಲ ಇದು. ಅಸುರರು ವಿವೇಕಹೀನರೇ ನಿಜ. ಇಂದು ಅದನ್ನು ಸಿದ್ಧಪಡಿಸಿಯೂ ಬಿಟ್ಟರು. ಆ ಸ್ತ್ರೀಗೆ ಎಲ್ಲ ಮರಳಾಗುತ್ತಿದ್ದಾರೆ. ಯಾರೂ ಅವಳನ್ನು ತಡೆಯುತ್ತಲೂ ಇಲ್ಲ. ರಾಕ್ಷಸರು ಮತ್ತು ದೇವತೆಗಳ ಮೇಲೆ ಅಮೃತದ ಪ್ರಭಾವ ಎಷ್ಟು ಬೇರೆ ಬೇರೆ ಇದೆ. ನಮಗೆ ಮತ್ತೆ ಏನಾದರೂ ಮೋಸ ಮಾಡ್ತಾ ಇದ್ದಾರಾ? ನಾನು ಈ ಮೋಹಿನಿ ರಹಸ್ಯನ ಕಂಡುಹಿಡಿಬೇಕು. ನನಗೆ ಗೆಲುವಾಯ್ತು. ಈಗ ನಾನು ಅಮರನಾಗ್ತೀನಿ. ಅಮೃತ ನನಗೆ ಸಿಕ್ಬಿಡ್ತು. ಅನರ್ಥವಾಯಿತು. ಅಸುರರಿಗೆ ಅಮೃತ ದೊರೆಯಿತು. ಹೌದು, ದೊರೆಯಿತು. ಈಗ ನಾನು ನಿಮಗೆ ಸರಿಸಮನಾಗಿದ್ದೇನೆ. ಅಮರ, ಅವಿನಾಶಿ, ಅಮರ್ತ್ಯ. ಘೋರ ಅನರ್ಥವಿದ್ದು, ಘೋರ ಅನರ್ಥ. ಮೂರ್ಖ, ಬೇಗ ಅಮೃತ ಕುಡಿ, ಬೇಗ ಮುಗಿಸು. ರಾಹು, ನೀನ್ ಇಲ್ಲಿರಬೇಕಾಗಿತ್ತು. ಅಲ್ಲೇ ಕಿರುವೆ. ಮೋಸಕ್ಕೆ ಉತ್ತರ ಮೋಸ. ಏನಿದರ ಅರ್ಥ? ಈ ಸುಂದರಿ ನಮಗೆ ಮೋಸ ಮಾಡಿದ್ದಾಳೆ. ಇವಳು ಬರೀ ದೇವತೆಗಳಿಗೆ ಅಮೃತ ಕೊಟ್ಟಿದ್ದಾಳೆ, ಮತ್ತೆ ಅಸುರರಿಗೆ ಸೋಮರಸ. ಅದಕ್ಕೆ ಬದಲಾಗಿ ನಾನು ಕೂಡ ಇವಳಿಗೆ ಮೋಸ ಮಾಡಿದೆ. ನನ್ನ ಮಾಯೆಗೆ ಪ್ರತಿಮಾಯೆ. ಈಗಲೇ ರಹಸ್ಯ ಭೇದಿಸುತ್ತೇನೆ. ಕೃಷ್ಣ, ಈಗ ಕೂಗು ನಿನ್ನ ಅಮ್ಮನ್ನ. ಅಮ್ಮ, ಓ ಅಮ್ಮ. ಹಾ ಕಂದ. ಏನಾಯ್ತು ಕಂದ? ಮತ್ತೆ ಕರೆದ್ಯ ನನ್ನನ್ನ? ನನ್ನ ಕಂದ, ಏನಾದ್ರೂ ಬೇಕಾದ್ರೆ ಮತ್ತೆ ಕರಿ. ಹಾ, ಕೃಷ್ಣ, ಈ ಸೃಷ್ಟಿಯನ್ನು ರಚಿಸಿದ್ದು ನಾನೇ. ಮಾಯೆ, ಮೋಹ, ಮತ್ಸರ, ಪ್ರೇಮ, ಲೋಭ ಎಲ್ಲವೂ ನನ್ನ ರಚನೆಯೇ. ನನ್ನ ಅನುಮತಿ ಇಲ್ಲದೆ ಅಥವಾ ಇಚ್ಛೆ ಇಲ್ಲದೆ ಬೇರೆ ಯಾರೂ ಇವುಗಳನ್ನ ರಚಿಸಲಾಗದು. ನಿನ್ನಿಂದಲೂ ಸಾಧ್ಯವಿಲ್ಲ. ರಾಹು, ಶಾಂತವಾಗಿರು. ನಾನು ಶಾಂತನಾದ್ರೆ ಸತ್ಯ ಬದಲಾಗೋದಿಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಸುರಸುಂದರಿಯನ್ನೇ ಕೇಳಿ ನೋಡಿ. ಯಾರಿವಳು? ಮತ್ ಯಾಕೆ ಇವಳು ದೇವತೆಗಳ ಪರ ವಹಿಸಿದಾಳೆ ಅಂತ? ಇದರ ಉತ್ತರವನ್ನು ಸ್ವಯಂ ನಾನೇ ಹೇಳುತ್ತೇನೆ. ಹೀಗೆ ಮಾಡಿದ್ದರ ಉದ್ದೇಶ ಒಂದೇ. ಒಂದೇ ಧರ್ಮವಿದೆ. ಒಳ್ಳೆಯತನದ ರಕ್ಷಣೆ ಮತ್ತು ಕೆಟ್ಟತನದ ನಾಶ.
ಎಲ್ಲರೂ ನೋಡಿದಿರಲ್ಲ ಹೇಗೆ ಮೋಸ ಮಾಡುತ್ತಾನೆ ಆ ವಿಷ್ಣು. ಇಷ್ಟು ದೊಡ್ಡ ಮೋಸವೇ ವಿಷ್ಣು. ರಾಹು, ಅಮೃತ ವರದಾನವೆಷ್ಟೋ ಅಷ್ಟೇ ಶಾಪವೂ ಆಗಿದೆ. ಏಕೆಂದರೆ ಅಮೃತ ಈ ಜಗತ್ತಿನಿಂದ ಸಮಾಪ್ತವಾಗುವುದಿಲ್ಲ. ಆದ್ದರಿಂದ ನೀನು ಕೂಡ ಈ ಜಗತ್ತಿನಿಂದ ನಾಶವಾಗುವುದಿಲ್ಲ, ಜೀವಂತವಾಗಿರುವೆ. ರಾಹು ಮತ್ತು ಕೇತುವಿನ ರೂಪದಲ್ಲಿ ಅರ್ಧ ಪೂರ್ಣ ನಿರುದ್ದೇಶದಿಂದ ಈ ಜಗತ್ತಿನಲ್ಲಿ ಸುತ್ತುತ್ತಿರುವೆ. ಈ ಜಗತ್ತು ನಿನ್ನನ್ನು ಅಶುಭ ಗ್ರಹದ ರೂಪದಲ್ಲಿ ಗುರುತಿಸುತ್ತದೆ. ಜನರು ನಿನ್ನಿಂದ ದೂರ ಓಡುತ್ತಾರೆ. ಇದೇ ನಿನ್ನ ಪ್ರಾರಬ್ಧವು ಮತ್ತು ಇದೇ ನಿನ್ನ ನಿಯತಿ. ಬ್ರಹ್ಮದೇವ, ನೀವಾ? ನಿಮ್ಮ ದರ್ಶನ ಮಾಡಿ ನನ್ನ ಜೀವನ ಸಫಲವಾಯಿತು ಪ್ರಭು. ಕೃಷ್ಣ, ನಾನು ಈ ಸೃಷ್ಟಿಯನ್ನು ರಚಿಸುವವನು. ನೀನು ನನ್ನೊಂದಿಗೆ ಮಾಯೆಯ ಆಟ ಆಡುವ ಸಾಹಸ ಮಾಡಿದೆ. ಮಾಯೇನಾ? ನಾನಾ? ನನ್ಗೊತ್ತೇ ಇಲ್ಲ ಮಾಯ ಅಂದ್ರೆ ಏನು ಅಂತ. ಮರೆಯಬೇಡ, ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ನನ್ನ ಸೃಷ್ಟಿಯೇ, ನನ್ನ ಸೃಜನೆ. ಮತ್ತು ಆದ್ರೆ ಈ ಜಗತ್ತನ್ನ ಬಿಟ್ಟು ಬೇರೆ ಲೋಕಗಳಿದ್ಯಾ? ಅದೆಲ್ಲ ಏನು? ಅದರ ಸೃಷ್ಟಿ ಯಾರದ್ದು? ಅಂದರೆ ಅಮ್ಮ ಹೇಳ್ತಾಳೆ, ಈ ಸೃಷ್ಟಿಲಿ ಬಹಳ ಬ್ರಹ್ಮಾಂಡ ಇದೆ. ಪ್ರತಿ ಬ್ರಹ್ಮಾಂಡಕ್ಕೂ ಅದಕ್ಕೆ ಅಂತ ಬೇರೆ ಬೇರೆ ಬ್ರಹ್ಮ ಇರ್ತಾರೆ. ಏನಾಯ್ತು ಮಹಾರಾಜ? ನೀವು ಈಗಲೂ ಈ ವಿಷ್ಣುವನ್ನು ನಂಬುತ್ತೀರಾ? ಇವನು ಪಕ್ಷಪಾತ ಮಾಡಿದ, ಮೋಸ ಮಾಡಿದ, ಅನ್ಯಾಯ ಮಾಡಿದ ನಮಗೆಲ್ಲ. ಮಹಾರಾಜ ಬಲಿ, ನಾವು ದೇವತೆಗಳು ಇಲ್ಲಿಯವರೆಗೂ ಅಸುರರಿಗೆ ಬೇಕೆಂದೇ ಯಾವ ಹಾನಿಯನ್ನು ಮಾಡಿಲ್ಲ. ನಾವು ವಚನ ನೀಡುತ್ತಿದ್ದೇವೆ, ಭವಿಷ್ಯದಲ್ಲೂ ಅಸುರರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಸುಳ್ಳು ಹೇಳುತ್ತಿದ್ದಾನೆ ಈ ಇಂದ್ರದೇವ. ಬೇಕಾಗಿಲ್ಲ ನಿಮ್ಮ ಈ ಭಿಕ್ಷೆ. ನಾವು ನಮ್ಮ ಪ್ರಾಣ ಕೊಡುತ್ತೇವೆ, ಆದರೆ ನಿಮ್ಮ ಮುಂದೆ ತಲೆ ತಗ್ಗಿಸುವುದಿಲ್ಲ. ಅಸುರರೇ, ಆಕ್ರಮಣ ಮಾಡಿ. ಏನಾಯ್ತು ಮಹಾರಾಜ? ನಿಮ್ಮ ದೇಹದಲ್ಲಿ ಶಕ್ತಿಯ ಕೊರತೆ ಆಯ್ತೆ? ಕಾಲನೇಮಿ, ಹಾಗೇನೂ ಆಗಿಲ್ಲ. ಹಾಗಿದ್ದರೆ ಆದೇಶ ನೀಡಿ. ಕಾಲನೇಮಿ, ನಾವು ಯುದ್ಧ ಮಾಡುವುದಿಲ್ಲ. ಏಕೆ? ಭಯವಾಗುತ್ತಿದೆಯೇ? ನಮಗೆ ಅರಿವಿದೆ. ಯಾವ ವಿಷಯದ ಬಗ್ಗೆ? ಕಾಲನೇಮಿ, ನಾವು ಈ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಮ್ಮ ಬಳಿ ಬಲವಿದೆ, ಸಾಮರ್ಥ್ಯವಿದೆ, ಇಷ್ಟು ಅಸುರರ ಸೈನ್ಯವಿದೆ. ನಮ್ಮ ಬಳಿ ಆ ಅಮೃತವಿಲ್ಲ. ಅದು ಈಗ ಇವರ ಬಳಿ ಇದೆ. ಅಸುರರೇ, ನಡೆಯಿರಿ. ಆಗ ಅಸುರರಿಗೆ ಅನ್ಯಾಯವಾಗದಿದ್ದರೆ ಅಸುರರೇ ಇಂದು ಜಗತ್ತಿನಲ್ಲೆಲ್ಲ ಅತಿ ಶಕ್ತಿಶಾಲಿಯಾಗುತ್ತಿದ್ದರು. ಅಧರ್ಮ, ಅನಾಚಾರ, ಅನ್ಯಾಯ ಎಲ್ಲದರ ಸಮೂಲ ನಾಶವಾಗಿರುತ್ತಿತ್ತು. ನೀನೇನು ಹೇಳುತ್ತಿರುವೆ? ಹೇಳಿದ್ನಲ್ಲ, ಮತ್ತೆ ಹೇಳ. ಯಾವ ಅಗತ್ಯವಿಲ್ಲ. ಬಾಲಕನಾದವನು ಬಾಲಕನಂತಿರೋ, ಜ್ಞಾನಿ ಅಂತಲ್ಲ. ಈ ಸೃಷ್ಟಿಯಲ್ಲಿ ಕೇವಲ ಒಂದೇ ಬ್ರಹ್ಮಾಂಡವಿದೆ, ಕೇವಲ ಒಬ್ಬನೇ ಬ್ರಹ್ಮ, ನಾನು. ಮಾತನ್ನ ನೀವ್ ಹೇಳ್ತಿದ್ದೀರಾ, ಆದ್ರೆ ನನ್ನ ಅಮ್ಮ ಹೇಳ್ತಾಳೆ. ಅದಕ್ಕೇನರ್ಥ? ಅದ್ರ ಮೇಲೆ ವಿಶ್ವಾಸನೇ ಇಲ್ವಾ? ವಿಶ್ವಾಸವಿಡಲು ಯೋಗ್ಯ ವಿಷಯವಾದರೆ ವಿಶ್ವಾಸವಿಡುತ್ತಾರೆ. ಆದ್ರೆ ನನ್ ಪೂರ್ತಿ ನಂಬಿಕೆ ಇದೆ ನಮ್ಮ ಅಮ್ಮ ಹೇಳಿದ ಮಾತಲ್ಲಿ. ನನ್ನ ಅಮ್ಮ ಹೇಳ್ತಾಳೆ, 4 ಮುಖ ಇರೋ ಬ್ರಹ್ಮ ನೀವೊಬ್ರೇ ಇರಲ್ಲ. ನಿಮ್ಮನ್ನ ಬಿಟ್ಟು ಬ್ರಹ್ಮಾಂಡದಲ್ಲಿ ಬೇರೆ ಬ್ರಹ್ಮನೂ ಇದ್ದಾರೆ. ಅವರು ನಿಮ್ಗಿಂತ ತುಂಬಾ ಶಕ್ತಿಶಾಲಿ. ನಿನ್ನ ಮಾತಿನ ಅರ್ಥ ನಿನ್ನ ತಾಯಿ ಮಹಾಜ್ಞಾನಿ ಎಂದೆ? ಅವಳು ನನಗಿಂತ ಜ್ಞಾನಿಯೇ? ಯಾಕ್ ಜ್ಞಾನಿನು, ಯಾರ ಜ್ಞಾನಿನು ನನ್ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಗೊತ್ತಾಯ್ತು, ನಿಮ್ಗೆ ಬೇರೆ ಬ್ರಹ್ಮಾಂಡ ಬೇಕು ಅಲ್ವಾ? ಸರಿ ಬಿಡಿ, ಕೊಡ್ತೀನಿ ಬ್ರಹ್ಮಾಂಡನ.
ನಿಮ್ಗಿಂತ ಶಕ್ತಿಶಾಲಿಯಾಗಿರೋ ಬ್ರಹ್ಮ ಇದನ್ ಬ್ರಹ್ಮಾಂಡದಲ್ಲಿ 10 ತಲೆ ಮತ್ತೆ 10 ಮುಖ ಇರೋನು. ಕೆಲವರಿಗೆ 100 ಮುಖನೂ ಇರುತ್ತೆ. ಶತಮುಖಿ. ಈಗ ನೀವೇನಾದ್ರೂ ನೋಡಿದ್ರಿ ಅದನ್ನ ನಂಬೋದು ಇಲ್ಲ. 1000 ಮುಖದ ಬ್ರಹ್ಮನೂ ಇದ್ದಾನೆ. ಸಹಸ್ರಮುಖಿ. ಆ ಬ್ರಹ್ಮದೇವ, ಸತ್ಯ ಹೇಳ್ತೀನಿ ನಾನು. ಭಗವಂತನಲ್ಲ ನೀನು. ಭಗವಂತನ ಹೆಸರಿಗೆ ಕಳಂಕ. ನೀನು ಭಗವಂತನಾಗಿದ್ದರೆ ಮೋಸದಿಂದ ಹೀಗೆ ನಡೆದುಕೊಳ್ಳುತ್ತಿರಲಿಲ್ಲ. ಈಗ ನೋಡು, ಪಾಠ ನಾನು ಕಲಿಸುತ್ತೇನೆ. ಕಾಲನೇಮಿ, ಕೇವಲ ಅಮೃತದ ಪ್ರಭಾವದಿಂದ ನೀನು ತಡೆಯಾಗಿ ನನ್ನ ಮುಂದೆ ನಿಂತಿರುವೆ ಇಂದ್ರ. ವಿಷ್ಣು, ನೀನು ಮಾಡಿದ ಮೋಸಕ್ಕೆ ಸರಿಯಾದ ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕು. ಕಾಲನೇಮಿ, ನಿನ್ನ ಸೀಮೆಯನ್ನು ಉಲ್ಲಂಘಿಸಬೇಡ. ಇಲ್ಲ ಇಂದ್ರದೇವ, ಇದು ಶೋಭೆ ನೀಡುವುದಿಲ್ಲ. ಎಷ್ಟು ದೊಡ್ಡ ವೇಷಧಾರಿ ನೀನು. ಮೊದಲು ನಮಗೆಲ್ಲ ಮೋಸ ಮಾಡಿದೆ, ಈಗ ನಿಷ್ಪಕ್ಷಪಾತಿ ಎಂಬ ನಾಟಕವಾಡುತ್ತಿರುವೆಯಲ್ಲ. ನಿನ್ನಲ್ಲೇನಾದರೂ ಸ್ವಲ್ಪ ಗೌರವ ಉಳಿದಿದ್ದರೆ ವಿಷ್ಣು, ಬಾ, ಯುದ್ಧ ಮಾಡು ನನ್ನೊಂದಿಗೆ. ವೀರ, ಸಾಹಸಿ, ನಿರ್ಭೀತ, ನಮ್ಮ ಧರ್ಮವೇ ಶಸ್ತ್ರವನ್ನೆತ್ತುವುದು. ಉತ್ತಮ ಕಾಲನೇಮಿ, ಉತ್ತಮ. ಪ್ರಭು, ನಿಮ್ಮ ಕಾರ್ಯ ಪೂರ್ಣವಾಗಿದ್ದರೆ ನಮಗೆ ನಮ್ಮ ಲೋಕಕ್ಕೆ ಮರಳಲು ಅನುಮತಿ ನೀಡಿ. ನಾವು ಅಲ್ಲಿಗೆ ಮರಳಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬಹುದು. ಕರೀದೇ ಇದ್ರು ನೀವೆಲ್ರೂ ಬಂದ್ರ? ನೀವೆಲ್ಲ ಈಗ ಪರಮಪಿತ ಬ್ರಹ್ಮದೇವಂಗೆ ಅರ್ಥ ಮಾಡಿಸಿ. ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದ. ನೀವೆಲ್ರೂ ಈಗ ನಿಮ್ ಲೋಕಕ್ಕೆ ಮತ್ತೆ ಹೋಗ್ಬೋದು. ಕ್ಷಮಿಸಿ, ನಾನು ನನ್ನ ಅಜ್ಞಾನದಿಂದಾಗಿ ನಿಮ್ಮ ಕ್ಷಮತೆ ಮತ್ತು ಸಾಮರ್ಥ್ಯದ ಮೇಲೆ ಸಂದೇಹಪಟ್ಟೆ. ನನ್ನನ್ನು ಕ್ಷಮಿಸಿ, ನನಗೆ ತಿಳಿಸುವ ಕೃಪೆ ಮಾಡಿ. ನೀವು ಯಾರು? ನನ್ನದೊಂದು ವಿನಂತಿ ಇದೆ. ಕೃಷ್ಣನನ್ನು ಅರಿತುಕೊಳ್ಳಲು ಈ ಅಜ್ಞಾನಿಗೆ ಸಹಾಯ ಮಾಡಿ. ಕಾಲನೇಮಿ, ನೀನು ಅಮೃತ ಸೇವನೆಯ ಅಭಿಲಾಷೆ ನಿನ್ನ ವಿನಾಶಕಾರಿ ಕರ್ಮವನ್ನು ತ್ಯಾಗ ಮಾಡಿದರೆ ನಾನು ನಿನಗೆ ಜೀವದಾನ ಮಾಡುತ್ತೇನೆ. ಮರಣ ಸ್ವೀಕರಿಸುತ್ತೇನೆ, ಆದರೆ ನಿನ್ನಿಂದ ಜೀವದಾನ ಪಡೆಯುವುದಿಲ್ಲ. ನೀನು ಪಾರಾಗಲಾರೆ ವಿಷ್ಣು. ಕೊನೆಯ ಅವಕಾಶವಿತ್ತು ನಿನಗೆ, ಆದರೆ ನೀನದನ್ನು ಕಳೆದುಕೊಂಡೆ. ಈಗ ನಿನ್ನ ಮೃತ್ಯುವಿಗೆ ಸಿದ್ಧನಾಗು.
ಭಗವಂತ ಶ್ರೀ ನಾರಾಯಣನಿಗೆ, ಜೈ! ಭಗವಂತ ವಿಷ್ಣುವಿಗೆ. ಜೈ! ಪ್ರಭು, ಮೋಸ, ಧೂರ್ತ, ಕಪಟಿ, ಪಾಪಿ, ಪಾಖಂಡಿ, ಎಂದಿಗೂ ಇದೇ ನಿನ್ನ ಧರ್ಮವಾಗಿತ್ತು. ನೀನು ಅತೀತದಲ್ಲೂ ಇದನ್ನೇ ಮಾಡಿದೆ, ವರ್ತಮಾನದಲ್ಲೂ. ಆದರೆ ಭವಿಷ್ಯದಲ್ಲಿ ನೀನು ಹೀಗೆ ನಡೆದುಕೊಳ್ಳಲು ಸಾಧ್ಯವಿಲ್ಲ ವಿಷ್ಣು. ಇದೇ ಪ್ರಮಾಣ ಭಗವಂತ ಕಂಸನದ್ದು. ನೀನು ನನಗೆ ಬಹಳ ದೊಡ್ಡ ಉಪಕಾರ ಮಾಡಿದೆ ಕೇಶಿನಿ. ಈಗ ನಿನ್ನ ಭಗವಂತ ಎಚ್ಚೆತ್ತಿದ್ದಾನೆ. ಇಂದು ನಿನ್ನ ಕಾರಣದಿಂದ ನನಗೆ ವಿಷ್ಣುವಿನ ವಾಸ್ತವಿಕ ರೂಪವನ್ನು ಹತ್ತಿರದಿಂದ ನೋಡುವ ಅವಕಾಶ ದೊರೆಯಿತು. ಪ್ರಾರ್ಥನೆ ಮಾಡುತ್ತಿರು ವಿಷ್ಣು. ನಿನ್ನ ಎದುರು ಭಗವಂತ ಕಂಸ ಬಾರದಿರಲೆಂದು. ನಾನು ನಿಮ್ಮನ್ನು ಅರಿಯಲಾಗಲಿಲ್ಲ. ನೀವು ಕೇವಲ ಶ್ರೀ ವಿಷ್ಣುವಿನ ಒಂದು ಅಂಶ ಅಷ್ಟೇ. ಆದರೂ ಇದೆಲ್ಲ ಏನು, ಹೇಗೆ? ಬ್ರಹ್ಮದೇವ, ಪ್ರಣಾಮ ಪ್ರಭು. ಪ್ರಣಾಮ ಮಹಾದೇವ. ಬ್ರಹ್ಮದೇವ, ಇದನ್ನೆಲ್ಲ ನೋಡಿದ ಮೇಲೂ ನಿಮಗೆ ಅರ್ಥವಾಗುತ್ತಿಲ್ಲವೇ ಈ ಕೃಷ್ಣ ಯಾರೆಂದು? ಕೃಷ್ಣನ ಪರಿಚಯಕ್ಕೆ ಕೆಲವು ಶಬ್ದಗಳಲ್ಲ, ಸಂಪೂರ್ಣ ಬ್ರಹ್ಮಾಂಡವೂ ಕಡಿಮೆಯೇ. ಕೃಷ್ಣನೇ ಸೃಷ್ಟಿಕರ್ತ ಮತ್ತು ಅವನೇ ಸಂಹಾರಕರ್ತನೂ. ಕೃಷ್ಣನೇ ಸೂರ್ಯ ಮತ್ತವನೇ ಚಂದ್ರನು. ಕೃಷ್ಣನೇ ಪ್ರೇಮ ಮತ್ತು ಅವನೇ ಕರುಣೆ. ಕೃಷ್ಣನೇ ಕಾಲ ಮತ್ತಿವನೇ ಮಹಾಕಾಲನು. ಪ್ರಭು, ನಿಮ್ಮಲ್ಲಿ ಒಂದು ವಿನಂತಿ ಇದೆ. ನಿಮ್ಮ ಬಾಲಲೀಲೆಯನ್ನು ಮುಗಿಸಿ. ಈಗ ಸಮಯ ಬಂದಿದೆ. ನಿಮ್ಮ ಬಾಲಲೀಲೆಯನ್ನು ಬಿಟ್ಟು ಜಗತ್ತಿನ ರಕ್ಷಣೆ ಮಾಡಿರಿ. ಹೌದು ಪ್ರಭು, ಈ ಜಗತ್ತನ್ನು ಕಾಪಾಡಲು ನಿಮ್ಮನ್ನು ಬಿಟ್ಟು ಇನ್ನಾರೂ ಇಲ್ಲ. ಹೌದು ಪ್ರಭು, ಈ ಜಗತ್ತಿನ ಹಾಗೂ ಧರ್ಮದ ರಕ್ಷಕ ನೀವೇ ಆಗಿದ್ದೀರಿ. ನೀವು ಧರ್ಮವನ್ನು ನೆಲೆಗೊಳಿಸಿ ಅಧರ್ಮವನ್ನು ಕೊನೆಗಾಣಿಸಬೇಕು. ನಮ್ಮನ್ನು ಕಾಪಾಡಿ ಪ್ರಭು, ನಮ್ಮನ್ನು ಕಾಪಾಡಿ ಪ್ರಭು. ಧರ್ಮ ನೆಲೆಸಲಿ, ಅಧರ್ಮ ಅಳಿಯಲಿ.
ಸತ್ವಗಳಿಗೀಶನು ನೀನೇ ಭಕ್ತ ಭಕ್ತಿ ಸಂತೋಷನು ನೀನೇ ಕಮಲ ಭೂಷನು ನೀನೇ ಚಿದಾನಂದ ಪರಿವೇಶನು ನೀನೇ ರೂಪ ಅರೂಪ ಸ್ವರೂಪನು ಜಗಕ್ಕೆ ಸ್ಥೂಲ ಸೂಕ್ಷ್ಮ ಮೂಲನು ಎಲ್ಲದಕ್ಕೆ ಸಕಲ ಚರಾಚರಗಳವೋ ಸ್ವಾಮಿ ಅನಂತ ರೂಪಿ ಅಂತರ್ಯಾಮಿ ದೇವಗಣ, ಯಾವ ಉದ್ದೇಶಕ್ಕಾಗಿ ನನ್ನ ಅವತಾರವಾಯಿತೋ ಆ ಉದ್ದೇಶವನ್ನು ನಾನು ಖಂಡಿತ ಪೂರೈಸುತ್ತೇನೆ. ಕಾಲಚಕ್ರದ ಗತಿ ಮತ್ತು ದಿಶೆ ಅಗತ್ಯವಾಗಿ ಬದಲಾಗುತ್ತದೆ. ಹೊಸ ಯುಗದ ಪ್ರಾರಂಭವು ನಿಶ್ಚಿತ ಮತ್ತು ಆ ಯಾತ್ರೆಯ ಆರಂಭವಾಗುತ್ತದೆ ಕಾಳಿಂಗನಾಗನ ಮರ್ದನದೊಂದಿಗೆ. ಇನ್ನು ನಾಶವಾಗಲಿದೆ ಅಧರ್ಮ ಮತ್ತು ಶಂಕನಾದ ಮೊಳಗಲಿದೆ ಧರ್ಮದ ಸ್ಥಾಪನೆಗಾಗಿ. ಅವಳ ಮುಂದೆ ಅಂತೂ ನಾನು ಯಾವಾಗ್ಲೂ ಚಿಕ್ಕವನೇ. ಆದ್ರೆ ನನ್ಗಂತೂ ಅರ್ಥ ಆಗ್ತಿಲ್ಲ, ನಾನ್ ದೊಡ್ಡವನಾಗೋದು ಯಾವಾಗ? ನಾನ್ ದೊಡ್ಡವನಾದ್ರೂ ಅದರಿಂದ ಏನ್ ಲಾಭ? ಅದೆಲ್ಲ ಅಮ್ಮನ್ ಪ್ರೀತಿ ಮುಂದೆ ಕಡ್ಮೆನೆ. ಇದು ಒಂದ್ ಬಂಧನೆ. ಈ ಬಂಧನದಲ್ಲಿ ನಾನ್ ಬಂದಿಯಾಗಿದ್ದೀನಿ. ಮರೆಯೋದಿಕ್ಕೂ ಆಗಲ್ಲ ಈ ಬಂಧನನ. ಅವಳಿಗೆ ಕೊಟ್ಟಿರೋ ಮಾತನ್ನು ಮೀರೋಕ್ಕಾಗಲ್ಲ. ಕಾಳಿಂಗ ಮರ್ತನಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು. ಅದರಿಂದ ಅಮ್ಮಂಗೂ ನೋವಾಗ್ಬಾರ್ದು, ಕಾಳಿಂಗನ್ ಸಂಕಟನೂ ದೂರ ಆಗ್ಬೇಕು. ಯಾವ್ದಾರು ಉಪಾಯ ಹೇಳು, ನನ್ಗೇನು ಅರ್ಥನೇ ಆಗ್ತಿಲ್ಲ. ನಾನೇನ್ ಮಾಡ್ಲಿ? ಹೇಗ್ ಹೋಗ್ಲಿ ಆ ಕಾಳಿಂಗನ ಹತ್ರ? ಹೇಳು ರಾಧಿ. ಅಮ್ಮ ನನ್ನ ಯಮುನೆ ಹತ್ರ ಹೋಗೋಕ್ ಬಿಡ್ಬೇಕು. ಅದ್ರಿಂದ ನನ್ ಕೊಟ್ಟಿರೋ ಮಾತು ಮರಿಬಾರ್ದು. ಅಮ್ಮ ಕೋಣೆಲೂ ಕೂಡಾಕ್ಬಾರ್ದು. ಯಾಕಂದ್ರೆ ಅಮ್ಮನ್ ಕೋಪ ಅಂದ್ರೆ ನಂಗ್ ತುಂಬಾನೇ ಭಯ ಆಗುತ್ತೆ. ಸ್ವಲ್ಪ ಸಹಾಯ ಮಾಡು ರಾಧಿ. ರಾಧಿ, ಕೇಳಿಸ್ತಿದ್ಯಾ? ನಾನ್ ಹೇಳ್ತಿರೋದು. ನಾನ್ ನಿನ್ನ ಹತ್ರ ಆಗಿಂದ ಮಾತಾಡ್ತಿದ್ದೀನಿ, ಆದ್ರೆ ನೀನು ಕೇಳಿಸ್ಕೊತಾನೆ ಇಲ್ವಲ್ಲ? ಆ ಚಂಡಲ್ಲಿ ಆಡೋದ್ರಲ್ಲೇ ಮುಳುಗೋಗಿದ್ಯಲ್ಲ. ನನ್ಗ್ ಬೇಕಾಗಿಲ್ಲ ನಿನ್ ಸಹಾಯ. ನೀನ್ ನನ್ ಗೆಳತಿ ಅಲ್ಲ. ಏ ಗೊಲ್ಲ, ಏನಂದೆ? ನಾನು ನನ್ ಗೆಳತಿ ಅಲ್ವಾ? ಹಾ, ನಾನ್ ನಿನ್ನ ಹತ್ರ ಇಷ್ಟ ದೊಡ್ಡ ವಿಷಯ ಕೇಳ್ತಿದ್ದೀನಿ, ಆದ್ರೆ ನೀನ್ ಅದ್ರ ಬಗ್ಗೆ ಗಮನನೇ ಕೊಡ್ತಿಲ್ವಲ್ಲ. ನೀನ್ ಆಡೋದ್ರಲ್ಲೇ ಮುಳುಗಿದ್ಯಾ. ಮತ್ತಿನ್ನೇನ್ ಹೇಳಿ? ನಿನ್ನ ಬಿಟ್ಟು ನನ್ಗೆ ಯಾರಾದ್ರೂ ಇದ್ದಾರಾ ನನ್ಗೆ ಸಲಹೆ ಕೊಡೋದಿಕ್ಕೆ? ಹೇಳು. ಹಾಗಲ್ಲ, ಅದೇನೋ ನಾನೇ ನಿನ್ನ ತೊಂದ್ರೆನ ಬಗೆಹರಿಸೋ ಹುಡುಗಿ. ನಿನಗಿಂತ ಹೆಚ್ಚು ಬುದ್ಧಿ ನನಗಿದೆ. ಮತ್ತೆ ಹೇಳು ನನ್ಗೆ, ಅಮ್ಮನ್ನ ಹೇಗ್ ಒಪ್ಪಿಸ್ಲಿ ಅಂತ? ಹೇಗ್ ಅಮ್ಮನ ಹತ್ರ ಯಮುನೆ ಹತ್ರ ಹೋಗೋಕೆ ಅನುಮತಿ ತಗೊಳ್ಳಿ? ಸರಿ ಬಿಡು, ನೀನ್ ಇಷ್ಟೊಂದು ಕೇಳ್ಕೊತಿದ್ಯಾ ಅಂದ್ರೆ ನಾನು ಹೇಳ್ಬಿಡ್ತೀನಿ. ಹೇಳು, ಇದೇನು ಅಂತ? ರಾಧಿ, ನೀನ್ ನನ್ ಸಮಸ್ಯೆಗೆ ಪರಿಹಾರ ಹೇಳ್ತಿದ್ಯಾ ಅಥವಾ ಶರೀರದ ಅಂಗಗಳ ಹೆಸರು ಕೇಳ್ತಿದ್ಯಾ? ಏ ಬೈ ಬಿಡ್ಕ, ಸಮಸ್ಯೆಗೆ ದಾರಿ ಬೇಕಾ ಬೇಡ್ವಾ? ಹಾ, ಬೇಕನ್ನಲ್ಲ ಆಟ ಮಾರಿ. ಮತ್ತೆ ನಾನ್ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡು. ಇದೇನು? ನೀನ್ ಬೆರಳು. ಮತ್ತಿನ್ನೇನು? ಸರಿಯಾದ ಉತ್ತರ. ನೀನು ಉತ್ತೀರ್ಣ ಆದೆ. ಕಾಣಿಸ್ತಿದೆ ತಾನೆ? ಹಾ, ಈಗ ಈ ಬೆರಳನ್ನೇ ಸರಿಯಾಗಿ ನೋಡು. ಹಾ, ನೋಡ್ತಿ. ಕಾಣಿಸ್ತಿದ್ಯಾ? ಹಾ. ಈಗ? ಹಾ. ಈಗ? ಹಾ, ಆದ್ರೆ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ರಾಧೆ, ನೀನು ಕಣ್ಣಿಗೆಷ್ಟು ಹತ್ರ ಹಿಡಿದ್ರೆ ಹೇಗ್ ಕಾಣಿಸುತ್ತೆ? ಸ್ವಲ್ಪ ದೂರ ಹಿಡಿ.
ಬೆರಳು ನಿನ್ ಕಣ್ಣಿಗೆ ತುಂಬಾ ಹತ್ರ ಬಂದಾಗ ಕಾಣಿಸ್ಲಿಲ್ಲ ನಿನಗೆ? ಇಲ್ಲ. ಮತ್ ನೋಡು, ಇದೇ ನಿನ್ ಸಮಸ್ಯೆ. ನನ್ ಬೆರಳಿನ ತರ. ಹೇಗೆ? ನೀನ್ ಹೇಳಿದ ಅರ್ಥ ಆಗ್ಲಿಲ್ಲ. ಗೊಲ್ಲ, ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಸಮಸ್ಯೆನ ಹತ್ರದಿಂದ ನೋಡ್ಬಾರ್ದು. ಹತ್ರದಿಂದ ನೋಡಿದ್ರೆ ಪರಿಹಾರ ಸರಿಯಾಗಿ ಕಾಣೋದಿಲ್ಲ. ಅದಕ್ಕೆ ಸಮಸ್ಯೆನ ನಿನ್ನಿಂದ ದೂರ ಇಡು. ಮತ್ತೆ ಪರಿಹಾರದ ಬಗ್ಗೆ ಸರಿಯಾಗಿ ಗಮನ ಕೊಡು. ರಾಧೆ, ನಿನ್ ಮಾತಿನ ಅರ್ಥ ಈಗ್ಲೂ ಅರ್ಥ ಆಗ್ಲಿಲ್ಲ. ಇನ್ನು ನಾನು ನಿನಗೆ ಹೇಳೋದು, ನಾನು ಹೇಳೋದೇನು ಅಂದ್ರೆ ನಿನ್ ಸಮಸ್ಯೆಗೆ ಪರಿಹಾರ ನಿನ್ ಕಣ್ ಮುಂದೆನೇ ಇದೆ. ಆದ್ರೆ ನೀನ್ ಅದನ್ನ ನೋಡ್ತಿಲ್ಲ ಅಷ್ಟೇ. ಸ್ವಲ್ಪ ನಿನ್ ತಲೆ ಮತ್ತೆ ಬುದ್ಧಿನ ಉಪಯೋಗಿಸು, ನಿನ್ಗೆ ಗೊತ್ತಾಗುತ್ತೆ. ನನ್ಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ರಾಧಿ. ಈಗ ನೀನ್ ನನ್ ಗೆಳತಿ. ಈಗಲಂಗೆ ಏನಾಯ್ತು? ಇಷ್ಟ ಅವಸರದಲ್ಲಿ ಅದೆಲ್ಲ ಓಡೋಗ್ತಾ ಇದ್ದಾನೆ. ಕೇಳಿ ಜಗತ್ತಿನ ಜನರೆಲ್ಲ, ಕಾಳಿಂಗನಾಗನೇ ನಿಮಗೆಲ್ಲ ಸಾವು, ಸಾಕ್ಷಾತ್ ಸಾವು. ನೀನು ಕೇಳು ಕಂಸ, ನೀನು ನನ್ನನ್ನ ಆರಿಸಿದ್ದೆ ಗೋಕುಲ ಜನರನ್ನ ನಾಶ ಮಾಡೋದಕ್ಕೆ. ಆದ್ರೆ ನಾನೇನ್ ಮಾಡಿದೀನೋ ಅದ್ರಿಂದ ಪೂರ್ತಿ ಜಗತ್ತಿನ ವಿನಾಶ ಆಗ್ಬಿಡತ್ತೆ, ಸಂಪೂರ್ಣ ಜಗತ್ತು. ಈ ಕಲ್ಪನಾತೀತ ವಿಷಯದ ಶುಭ ಸಮಯದಲ್ಲಿ ನಾನು ನನ್ನ ಪತ್ನಿಗೆ ಉಡುಗೊರೆ ಕೊಡ್ಲೇಬೇಕು. ಪ್ರಸನ್ನಳಾಗಿ ಕುಣಿದಾಡ್ಬಿಡ್ತಾಳೆ ಅವಳು. ಯಾರಿದ್ದಾರೆ ಅಲ್ಲಿ? ಯಾರು? ಯಾರಿಗೆ ಇಷ್ಟು ದುಸ್ಸಾಹಸ ನನ್ ಖುಷಿಗೆ ಅಡ್ಡಿ ಮಾಡೋಷ್ಟು? ಯಾರಿರಬಹುದು? ಯಾರು ಇಲ್ಲ, ಯಾರು ಬರೋಕ್ಕಾಗಲ್ಲ. ಖಂಡಿತ ಇದು ನನ್ನ ಭ್ರಮೇನೆ. ಎಲ್ಲಿದೆ ನನ್ನ ಸುಗಂಧ? ಹಾ, ಇಲ್ಲಿದೆಯಲ್ಲ. ಆಹಾ, ಎಂತ ಸುಗಂಧ! ಸುನಿಧಿ ಇವತ್ತು ತುಂಬಾ ಖುಷಿ ಆಗ್ತಾಳೆ. ಯಾರದು? ಯಾರಿದ್ದೀರಾ ಅಲ್ಲಿ? ಯಾರು ಬಂದಿದ್ದಾರೆ ಇಲ್ಲಿಗೆ? ಈಗ್ಲೇ ಹೋಗಿ ನೋಡ್ತೀನಿ. ಏಯ್, ನಿಲ್ಲು! ಯಾರು ನೀನು? ಯಾರೋ ನೀನು? ಇಲ್ಲಿಗೆ ಹೇಗ್ ಬಂದೆ? ಯಾವ ಕೆಲ್ಸಕ್ಕೆ ಅಂತ ಬಂದಿದೀಯಾ? ನಾನು ಪಾರಸ, ಇಲ್ಲಿ ಆಡಕ್ ಬಂದಿದ್ದೆ. ಆಡೋದಕ್ಕ? ಪಾರಸ ಅಂದ್ರೆ? ನಿಮ್ಮಗ ಪಾರಸ. ನನ್ನ ಪುತ್ರ, ಕಾಳಿಂಗನಾಗನ ಮಗನ. ಹೌದು ಅಪ್ಪ, ನಾನ್ ನಿಮ್ಮಗಾನೆ, ನಿಮ್ದೇ ಅಂಶ. ನಿಮ್ಗೆ ನನ್ ಗುರ್ತು ಸಿಗ್ಲಿಲ್ವಾ? ವಿಷ್ಣು! ಇನ್ನು ನಿನ್ನ ಮೋಸದ ಪರಿಣಾಮ ಅತ್ಯಧಿಕ ಭಯಾನಕವಾಗಲಿದೆ. ಇದೇ ರೀತಿಯಲ್ಲಿಯೇ ಜಗತ್ತಿನಿಂದ ನಿನ್ನ ಅಸ್ತಿತ್ವ ನಾಶವಾಗಲಿದೆ. ಎಲ್ಲಿಯವರೆಗೆ ಅಡಗುವೆಯೋ ಅಡಗಿಕೋ ಭಗವಂತ ಕಂಸನ ಕೋಪದಿಂದ. ಇನ್ನು ಆ ಸಮಯ ದೂರವಿಲ್ಲ. ಇನ್ನು ನಾನು ಆಕಾಶ ಪಾತಾಳ ಒಂದು ಮಾಡಿಯಾದರೂ ಅವನನ್ನು ಹುಡುಕುತ್ತೇನೆ. ಇನ್ನು ಈ ಭೂಮಿಯಲ್ಲಿ ಉಳಿಯಲಾಗದು ಆ ನಿನ್ನ ಅವತಾರಿಯು. ನಿನ್ನ ಯಾವ ಅಂಶವು, ಯಾವ ಪೂಜಾರಿಯೋ, ಯಾವ ಭಕ್ತನು. ಇದು ಸಂಕಲ್ಪ ಭಗವಂತ ಕಂಸನದು. ಮಹಾರಾಜರಿಗೆ ಜಯವಾಗಲಿ. ಸತ್ಯವೇ, ನಿಮ್ಮ ಲಕ್ಷ್ಯ, ನಿಮ್ಮ ಕ್ರೋಧ ಮತ್ತು ನಿಮ್ಮ ಶಕ್ತಿ ಈ ಜಗತ್ತಿನಲ್ಲೇ ಯಾವ ಹೋಲಿಕೆ ಇಲ್ಲ. ಒಂದೇ ಪ್ರಹಾರಕ್ಕೆ ವಿಶಾಲವಾದ ಬಂಡೆಯನ್ನೇ ನೆಲಸಮ ಮಾಡುವುದು
ವಾಸ್ತವದಲ್ಲಿ ಸಹಜವಲ್ಲ. ಈ ಕಾರ್ಯ ಕೇವಲ ಮಹಾಬಲಶಾಲಿಯಿಂದಷ್ಟೇ ಸಾಧ್ಯ ಮತ್ತು ನಿಶ್ಚಿತವಾಗಿಯೂ ಅದು ನೀವೇ. ಆದರೆ ಏಕೆ ನಿಲ್ಲಿಸಿದೆ? ಕ್ಷಮಿಸುವಿರಾದರೆ ಹೇಳುತ್ತೇನೆ. ನಿರ್ಜೀವ ಕಲ್ಲು ಬಂಡೆಯನ್ನು ನಾಶ ಮಾಡುವುದು ತಮ್ಮಂತ ಮಹಾವೀರನ ಕ್ರೋಧ ಮತ್ತು ಶಕ್ತಿಗೆ ಅವಮಾನ. ನೀವು ಒಂದೇ ಕ್ಷಣದಲ್ಲಿ ಬೃಹತ್ ವೃಕ್ಷವನ್ನೇ ಬೇರು ಸಹಿತ ಉರುಳಿಸುವವರು. ಹೀಗೆ ನಿರ್ಜೀವ ವಸ್ತುಗಳ ಮೇಲೆ ಏಕೆ ಸಮಯ ವ್ಯರ್ಥ ಮಾಡುತ್ತಿದ್ದೀರಿ? ತಾತ್ಪರ್ಯ? ನಿಮ್ಮ ಬಹಳ ಪುರಾತನ ಮತ್ತು ಪ್ರಬಲ ಶತ್ರುವಲ್ಲವೇ ವಿಷ್ಣು? ಎಲ್ಲರಿಗೂ ಗೊತ್ತು. ನೇರವಾಗಿ ವಿಷ್ಣುವನ್ನೇ ಏಕೆ ಗುರಿಯಾಗಿಸಬಾರದು? ಏಕೆ ಅವನ ಅಂಶದ ಹಿಂದೆ ಓಡುತ್ತಿದ್ದೀರಿ? ಏನು ಹೇಳಬೇಕೆಂದಿರುವೆ? ಸತ್ಯವೇ ಪೂರ್ವ ಜನ್ಮದಲ್ಲಿ ನಿಮಗೆ ಅರಿವಿರಲಿಲ್ಲ ಆ ವಿಷ್ಣುವಿನ ಮೋಸ, ಕಪಟ ಮತ್ತು ಬಲ ಕುರಿತು. ಆದರೆ ಈಗ ಈ ಜನ್ಮದಲ್ಲಿ ನೀವು ಅವನ ಎಲ್ಲಾ ದೋಷ ಗುಣಗಳನ್ನು ಅರಿತಿದ್ದೀರಿ. ಕಾಪಾಡಿಕೊಳ್ಳುವ ಮಾಧ್ಯಮವನ್ನು ಮತ್ತು ಕೊಲ್ಲುವ ಮಾರ್ಗವನ್ನು. ಮತ್ತೆ ಚಿಂತೆ ಯಾವ ವಿಷಯಕ್ಕೆ ಮಹಾರಾಜ? ಈ ಜ್ಞಾನವೇ ನಿಮಗೆ ವಿಜಯ ಪಥವಾಗಲಿದೆ. ಆದ್ದರಿಂದ ನೇರವಾಗಿ ಆಕ್ರಮಣ ಮಾಡಿ ವಿಷ್ಣುವಿನ ಮೇಲೆ ಮತ್ತು ಅವನನ್ನು ನಿಮ್ಮ ಚರಣಕ್ಕೆ ಕೆಡವಿ ಹೊಸಕಿ ಹಾಕಿ. ನಂತರ ಈ ಸೃಷ್ಟಿಯ ನಿಯಂತ್ರಣ ಮಾಡಿ ಪೂರ್ತಿ ಜಗತ್ತಿನಲ್ಲಿ ನಿಮ್ಮ ಶಾಸನ ರಚಿಸಿ. ಇನ್ನು ಚಿಂತೆ ಬೇಡ ಆ ಅವತಾರದ ಕುರಿತು. ನಾನು ಕಾಳಿಂಗ ನಾಗನೊಂದಿಗೆ ಸೇರಿ ನೋಡಿಕೊಳ್ಳುತ್ತೇನೆ. ಆ ಗೋಕುಲದ ಯಾವ ಪ್ರಾಣಿಯೂ ಜೀವಂತವಾಗಿರದು. ಇದು ವಚನ ಈ ಕೇಶಿನಿಯದ್ದು. ಸುಳ್ಳು. ನೀನ್ ನನ್ ಮಗನಾಗಿರೋಕೆ ಸಾಧ್ಯನೇ ಇಲ್ಲ. ನನ್ ಮಾತು ಸತ್ಯ ಅಪ್ಪ. ನಾನು ನಿಮ್ಮಗನೇ. ಇದು ಸಾಧ್ಯ ಇಲ್ಲ. ಸಹಸ್ರ ವರ್ಷಗಳಿಂದ ನಾನು ನನ್ನ ಪರಿವಾರದವ್ರನ್ನ ನೋಡೇ ಇಲ್ಲ. ಮತ್ತೆ ನೀನ್ ನನ್ನ ಪುತ್ರ ಆಗೋಕ್ ಹೇಗ್ ಸಾಧ್ಯ? ನಿಜ ಹೇಳು ಹುಡುಗ, ನನ್ಗೆ ಸತ್ಯ ಹೇಳ್ಬಿಡು. ನೀನು ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ಏನೂ ಇಲ್ಲ, ನಾನಿಲ್ಲಿ ಸುಮ್ಮನೆ ಆಡಕ್ ಬಂದಿದ್ದೆ. ಸುಳ್ಳು. ನೀನ್ ನನಗೆ ಹೀಗ್ ಸತ್ಯ ಹೇಳೋದಿಲ್ಲ. ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದೀಯಾ. ನನ್ಗೆ ಸತ್ಯ ಕೇಳ್ಬೇಕು. ಸತ್ಯ ಹೇಳು. ಇಲ್ಲ ಸ್ವಾಮಿ, ನಮ್ಮ ಪುತ್ರ ಸುಳ್ಳು ಹೇಳ್ತಾ ಇಲ್ಲ. ಇವನು ಸತ್ಯನೇ ಹೇಳ್ತಿದ್ದಾನೆ. ಇವನು ನಿಮ್ ಪುತ್ರನೇ, ನಮ್ಮಿಬ್ಬರ ಪುತ್ರ. ಸುನಿಧಿ, ಸ್ವಾಮಿ, ಪುರುಷರ ಮನಸ್ಸು ನನಗೆ ಗೊತ್ತಿದೆ. ಈ ತರದ ಅನುಮಾನ ಸ್ವಾಭಾವಿಕನೇ. ಆದ್ರೆ ನೀವ್ ನನ್ ಮೇಲೆ ಅನುಮಾನ ಪಡಬೇಡಿ. ನಿಮ್ ಪತ್ನಿ ಪವಿತ್ರಳಾಗಿದ್ಲು, ಮತ್ತೀಗ್ಲೂ ಪವಿತ್ರಳಾಗಿದ್ದಾಳೆ. ವರ್ಷಗಳಿಂದ ನೀವಿರ್ಲಿಲ್ಲ, ಅದು ಸತ್ಯನೇ. ಮತ್ತೆ ಈ ಪುತ್ರ ಹೇಗೆ? ಇದೇ ಅನುಮಾನನೇ ತಾನೆ ನಿಮ್ಮ ಮನ್ಸಲ್ಲಿ? ಇದ್ರ ಪರಿಹಾರಕ್ಕೆ ನೀವು ನನ್ ಜೊತೆ ಬರ್ಬೇಕಾಗತ್ತೆ. ಆಗ ನಾನು ನಿಮ್ಗೆ ಆ ಸುಗಂಧದ ಪರಿಣಾಮ ತೋರಿಸ್ಬೋದು. ಅದೇ ನಿಮ್ಮ ಅನುಪಸ್ಥಿತಿಯಲ್ಲಿ ಸದಾ ನನ್ನ ಜೊತೆ ಇದ್ದಿದ್ದು. ಮತ್ತೆ ಅದರ ಫಲಾನೇ ಈ ನಮ್ಮ ಪುತ್ರ. ಬನ್ನಿ. ಏನಿದು? ಸ್ವಾಮಿ, ಇದೇ ಆ ಮಣಿ. ಇದನ್ನ ಮಾತೆ ಕದ್ರು ನಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ರು. ಈ ಅಮೂಲ್ಯವಾದ ಮಣಿನ ನಾನು ಆ ಕಾಲದಿಂದನೂ ಜೋಪಾನವಾಗಿಟ್ಟಿದ್ದೇನೆ. ನಾವು ಜೊತೆಗಿದ್ದಾಗಿಂದ. ನಾನು ತುಂಬಾ ಕಾದೆ ನೀವು ಬರ್ತೀರಾ ಅಂತ. ಆದ್ರೆ ನೀವು ಬರಲೇ ಇಲ್ಲ. ಆದ್ರೆ ನನ್ನ ಮಮತೆ ಮತ್ತೆ ಮತ್ತೆ ಕರೀತಾ ಇತ್ತು. ನನ್ನ ಮನ್ಸು ಕೇಳಲಿಲ್ಲ. ಯೋಚನೆ ಮಾಡಿ ನಾನು ಈ ಮಣಿನೇ ಧರಿಸ್ಬಿಟ್ಟೆ. ಅದ್ರ ಪರಿಣಾಮವಾಗಿ ನನಗೆ ನನ್ನ ಪಾರಸ ಸಿಕ್ಕಿದ್ದು. ನಮ್ಮ ಪಾರಸ. ಪಾರಸ ಇವತ್ತು ನಿಮ್ಮ ಮುಂದೆ ಇದ್ದಾನೆ. ನನ್ನ ಪುತ್ರ, ಕಾಳಿಂಗನಾಗನ ಪುತ್ರ. ಹಾ ಸ್ವಾಮಿ. ಬಾ ಮಗನೇ, ನನ್ನ ಹತ್ರ ಬಾ. ಎಲ್ರೂ ಚೆನ್ನಾಗಿ ನೋಡಿ. ಕಾಳಿಂಗನಾಗನ ಪುತ್ರ, ನನ್ ರಾಜ್ಕುಮಾರ ಕಾಳಿಂಗನಾಗಂಗೆ ಉತ್ತರಾಧಿಕಾರಿ ಸಿಕ್ಕಿದ್ದಾನೆ. ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ನಿನ್ಗೂ ಸಂತೋಷ ಆಯ್ತಲ್ವಾ ನಿನ್ ತಂದೆನ ನೋಡಿ? ನಂಗೂ ಅಷ್ಟೇ ಅಪ್ಪ, ತುಂಬಾ ಖುಷಿ ಆಯ್ತು. ಭಗವಂತ ವಿಷ್ಣುವಿಗೆ ಧನ್ಯವಾದ.
ಓಂ ನಮೋ ಭಗವತೆ. ಏನಾಯ್ತು ಸ್ವಾಮಿ? ಇವನು ನಿಜವಾಗ್ಲೂ ನನ್ ಮಗನೇನಾ? ಇವನು ನಿಮ್ಮ ಪುತ್ರನೇ ಸ್ವಾಮಿ. ಇವನು ನನ್ನ ಅಂಶ ಅಲ್ವೇ ಅಲ್ಲ, ಹೀಗಿರೋಕ್ ಸಾಧ್ಯನೇ ಇಲ್ಲ. ಏನಾಯ್ತು? ಏನ್ ಮಾಡ್ದ ಇವನು? ನನ್ನ ಶತ್ರು ಗರುಡನ ಇಷ್ಟ ದೇವ ವಿಷ್ಣು ಜಪ ಮಾಡ್ತಿದ್ದಾನೆ. ಇವನು ಖಂಡಿತ ನನ್ನ ಪುತ್ರ ಅಲ್ವೇ ಅಲ್ಲ, ಇವನ್ ಖಂಡಿತ ನನ್ನ ಮಗ ಅಲ್ವೇ ಅಲ್ಲ. ಹಾ ಕೃಷ್ಣ, ನಂಗ್ ಅರ್ಥ ಆಯ್ತು. ರಾಧಿ, ನಿನ್ಗೂ ಅರ್ಥ ಆಯ್ತಲ್ಲ ಏನ್ ಮಾಡ್ಬೇಕಂತ? ಗೊಲ್ಲ, ನೀನು ನನಗೆ ಹೇಳ್ಬೇಡ. ಹೋಗಿ ಸುಮ್ನೆ ನೀನ್ ನಾಟಕ ಮಾಡು. ನೀವಿಬ್ರು ಮತ್ತೆ ಜಗಳಾಡ್ತಿದ್ದೀರಾ? ರಾಧೆ, ಇದು ಜಗಳಾಡೋಕೆ ಸಮಯ ಅಲ್ಲ. ನಾನೆಲ್ ಜಗಳ ಮಾಡ್ತಿದ್ದೀನಿ? ಆಯ್ತು ತಾಯಿ, ಕ್ಷಮಿಸ್ಬಿಡು, ನೀನ್ ಜಗಳಾಡ್ತಿರ್ಲಿಲ್ಲ. ಕೃಷ್ಣ, ನಿನ್ನ ಈ ಉಪಾಯ ಕೆಲ್ಸ ಮಾಡುತ್ತಲ್ವಾ? ಹಾ ಅಣ್ಣ, ಕೆಲ್ಸ ಆಗುತ್ತೆ. ಆದ್ರೆ ನಾನು ಹೇಗೆ ಹೇಳಿದ್ನೋ ನೀವೆಲ್ಲ ಹಾಗೆ ಮಾಡ್ತೀರಿ ಅಷ್ಟೇನೆ, ಗೊತ್ತಾಯ್ತಾ? ಹಾ ಕೃಷ್ಣ, ನಾವು ಹಾಗೆ ಮಾಡ್ತೀವಿ. ಇವಾಗ ನೀನು ಹೋಗು. ಸರಿ ಅಣ್ಣ. ತಗೋ ರಾಧೆ. ಕಂದ, ಏನ್ ಬೇಕು ನಿನಗೆ? ಏನೂ ಇಲ್ಲ ಅಮ್ಮ. ಮತ್ ಏನ್ ಮಾಡ್ತಿದ್ಯಾ ನೀನು? ನಾನ್ ನಿಂಗೆ ಸಹಾಯ ಮಾಡ್ತಿದ್ದೀನಿ ಅಮ್ಮ. ಹೌದಾ? ನಾನ್ ಒರ್ಸಿಟ್ಟಿರೋ ಪಾತ್ರೆನ ಮತ್ತೆ ಒರೆಸ್ತಿದ್ಯಾ? ನನ್ಗೇನ್ ಗೊತ್ತು ಹೇಳಮ್ಮ. ಆದ್ರೆ ನೀನ್ ನನ್ಗೆ ಹೇಳ್ಕೊಟ್ಟಿದ್ಯಲ್ಲ, ಅದೇ ನನ್ಗೆ ನೆನ್ಪಿರೋದು. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ರೋಗ ಯಾವತ್ತೂ ಬರೋದೇ ಇಲ್ಲ. ಅದಕ್ಕೆ ಮತ್ತೆ ಒರ್ಸಿರ್ತಿದ್ದೀನಿ ಅಮ್ಮ. ಹೌದಾ? ನಾನ್ ಹೇಳಿದ ಮಾತುಗಳೆಲ್ಲ ಚೆನ್ನಾಗ್ ನೆನ್ಪಿದೆ ನಿನ್ಗೆ? ಸರಿ, ಈಗ್ಲಾದ್ರೂ ಹೇಳು, ಏನ್ ಬೇಕು ನಿನಗೆ? ಏನೂ ಇಲ್ಲ ಅಮ್ಮ. ರಾಧೆ, ಉಪಾಯ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಈ ಕೃಷ್ಣ ಬರೀ ಬಾಯ್ ಬಡ್ಕ ಅಲ್ಲ, ಶತ ದೊಡ್ಡ ಅಂತ ನನಗನ್ನಿಸ್ತಿದೆ. ಏನಾದ್ರೂ ಮಾಡ್ಲಿ, ನಡಿ. ನಾವಾದ್ರೂ ನಮ್ ಕೆಲ್ಸ ಮಾಡೋಣ, ಆಗೇನಾದ್ರೂ ಆಗುತ್ತೇನೋ. ನಡಿ. ಕರಿ. ಕೃಷ್ಣ, ಏನಾಯ್ತಣ್ಣ? ಇಲ್ಲೇನ್ ಮಾಡ್ತಿದ್ಯಾ? ಬಾ ಆಟ ಆಡೋಣ. ಇಲ್ಲ ಅಣ್ಣ, ನಾನ್ ಬರೋದಿಕ್ಕಾಗೋದಿಲ್ಲ. ನೀವೆಲ್ರೂ ಹೋಗಿ ಆಟ ಆಡ್ಕೊಳ್ಳಿ. ಕಂದ, ಆಡೋಕ್ ಹೋಗು. ಏನಾಯ್ತು? ಇಲ್ಲ ಅಮ್ಮ, ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಕೃಷ್ಣ, ಏನ್ ವಿಷಯ? ತುಂಬಾ ಕಾಳಜಿ ವಹಿಸ್ತಿದ್ಯಾ ನಿಮ್ಮಮ್ಮನ್ ಬಗ್ಗೆ ಇವತ್ತು? ಅತ್ತೆ, ಕೃಷ್ಣನ್ನ ಆಟ ಆಡೋದಿಕ್ ಕಳ್ಸಿ. ನೀವ್ ಹೇಳಿದ್ರೆ ಮಾತ್ರ ನಮ್ ಜೊತೆ ಆಟ ಆಡಕ್ ಬರ್ತೇನೆ. ಕೃಷ್ಣ ಬಾರೋ, ನೀನ್ ಇಲ್ದೆ ಆಟ ಆಡೋದಿಕ್ಕೆ ಮನ್ಸೇ ಬರಲ್ಲ. ಆಡಕ್ ಬಾ. ಹೋಗು ಕಂದ, ನಿನ್ ಗೆಳೆಯರೆಲ್ಲ ಅಷ್ಟೊಂದ್ ಕರೀತಿದ್ದಾರೆ. ಇದು ಒಳ್ಳೇದಲ್ಲ, ಹೋಗು. ಆದ್ರೆ ಅಮ್ಮ ಒಬ್ಳೆ ಕೆಲ್ಸ ಮಾಡ್ತಿದ್ರೆ ಬಿಟ್ಟು ಹೋಗೋದು ಒಳ್ಳೆ ಬುದ್ಧಿ ಅಲ್ವಲ್ಲ. ನೀವೆಲ್ರೂ ಹೋಗಿ ಅಣ್ಣ. ಸರಿ ಬಿಡು, ನೀನ್ ಇಲ್ಲೇ ಇರು. ನಡಿ ರಾಧೆ, ನಡಿರಿ ಗೆಳೆಯರೆ, ನಾವೆಲ್ಲ ಇವತ್ತು ಕೃಷ್ಣನ್ ಬಿಟ್ಟೆ ಆಡೋಣ, ಆಯ್ತಾ?